ಹೋರೆ ಆ ತತ್ವ ಬಸವಣ್ಣನ ತತ್ವ ಬೇರೆ ಅಲ್ಲ. ಈ ನಾಡಿನ ಜಾಗತಿಕ ಇತಿಹಾಸದಲ್ಲಿ ಬಡತನವೇ ಇರಬಾರದು, ಸಮಸಮಾಜದ ಈ ದೇಶದಲ್ಲಿ ಜಗತ್ತಿನಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ನಿಜವಾದಂತಹ ಥೀಸಿಸ್ ಅನ್ನುವಂಥ ಕಾರ್ಲ್ ಮಾರ್ಕ್ಸ್ ತೆಗೆದುಕೊಂಡಂತ ಪಕ್ಷ ಅಖಿಲ ಭಾರತ ಕಮ್ಯುನಿಸ್ಟ್ ಪಕ್ಷ. ಅವತ್ತಿಗೂ ಕೂಡ ಇವತ್ತು ಏನಾದರೂ ದುಡಿಯುವ ವರ್ಗದ ಜನತೆ ಬಿಡುಗಡೆ ಅಂದರೆ ಅದು ಕೆಂಬಾವಟದಲ್ಲಿದೆ ಅಂತ ನೋಡಿಕೊಂಡು ನಾವು. ಹೀಗಾಗಿ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಸಾತ್ವಿ ಸುಂದರೇಶ್ ಇದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅವರ ಸಂಗಾತಿಯಾಗಿರುವಂತಹ ಜ್ಯೋತಿ ಅವರು ಬಂದಿದ್ದಾರೆ. ಕಮ್ಯುನಿಸ್ಟ್ ಪಕ್ಷದಲ್ಲೇ ಒಂದು ಮಹಿಳಾ ವಿಂಗ್ ಇದೆ. ಮಹಿಳೆಯರ ಕಷ್ಟ ಕಾರ್ಪಣ್ಯಗಳನ್ನ, ಅವರ ಸಮಸ್ಯೆ ಮತ್ತು ಸವಾಲುಗಳನ್ನು ಚಳುವಳಿಯ ಮೂಲಕ ಎದುರಿಸಿ ಪರಿಹರಿಸುವಂತಹ ಒಂದು ದೊಡ್ಡ ಸಂಘಟನೆ. ಆ ಸಂಘಟನೆ NFIW ಅಂತ ಹೇಳಿ, ಆ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಇತ್ತೀಚೆಗೆ ತಾನೇ ನಮ್ಮೆಲ್ಲರ ಪ್ರೀತಿ ಪಾತ್ರನಾದಂಥ ಅನಂತ್ ಸುಬ್ರಾವ್, ಏನು ನಾವು ಕರ್ನಾಟಕ ರಾಜ್ಯಾದ್ಯಂತ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತೀವಿ, ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಗಳು, ಆ ಸಾರಿಗೆ ಸಂಸ್ಥೆಯಲ್ಲಿ ದುಡಿಯುವಂತಹ ಎಲ್ಲ ಕಾರ್ಮಿಕರಿಗೆ ಒಂದು ದೊಡ್ಡ ಶಕ್ತಿಯಾಗಿದ್ದವರು ಅನಂತ್ ಸುಬ್ರಾವ್. ಅವರ ಮಗಳು ಜ್ಯೋತಿಯವರು NFIW ಅಧ್ಯಕ್ಷತೆಯ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅದರೆಲ್ಲರೂ ಕೂಡ ಕಾರ್ಮಿಕರ ಪರವಾಗಿ ದುಡಿಯುವಂತಹ ಜ್ಯೋತಿಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಕಾರ್ಮಿಕ ಸಂಘಟನೆಗೆ ಬಹುಶಃ ಇತ್ತೀಚಿನ ದಶಕಗಳಲ್ಲಿ ಯಾರಾದರೂ ಒಬ್ಬರು ಮಹಿಳೆಯರ ಅಧ್ಯಕ್ಷರಾಗಿದ್ದರೆ ಅದು ಜ್ಯೋತಿಯವರಂತ ಕಾಣುತ್ತೆ. ಅಂತಹ ಶಕ್ತಿ ಅವ್ರನ್ನ ನೋಡಿದರೆ ಅವ್ರ ಇಡೀ ದೇಹ ಗುಪ್ಪಿಗೂಡಿನಂತಿದೆ. ಆದರೆ ಅವರು ಚಳುವಳಿಯಲ್ಲಿ ತೋರುವಂತಹ ದಿಟ್ಟತೆ ಬಹಳ ದೊಡ್ಡದು. ಬಹುಶಃ ನೀವು ಧರ್ಮಸ್ಥಳದ ಕಥೆಗಳನ್ನು ನೀವು ಕೇಳಿರ್ಬೋದು. ಅಲ್ಲಿ ಸರಣಿಯೋಪಾದಿಯಲ್ಲಿ 3 ದಶಕಗಳಿಂದ